ಭಾಳ ದಿನ ಆದಮೇಲೆ ಊರಾಗಿದ್ದು ಮನೆಗೆ ಬಂದಿದ್ದೆ. ಬಂದಾಗ ಏನಾಗ್ಯದ ಇಲ್ಲಿ ನೋಡಿ ಚಿಕ್ಕೋಣ ನೋಡ್ರಿ ಎಷ್ಟು ಕಾಣತ್ತ. ಈಗ ಚಿಕ್ಕೋಣ ಆಗ್ಯದ ಬಸಿ. ಇದು ಇಲ್ಲಿದ್ದು ಒಂದಿಷ್ಟು ಹರಿದಿರ್ತಾರೆ, ಹರಿದು ಒಯ್ದಿರ್ತಾರೆ. ಸೊ ಈಗ ಇವು ಚಿಕ್ಕೋಣಗಳು ಏನೋ ಹಣ್ಣಾಗಿಲ್ಲವು, ಸಣ್ಣ ಇವು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ಬಕ್ಕೊಳಿದ್ದು, ಏನೋ ಕಡಿಮೆ ಏನೋ ಈ ಸಾರಿ ನೋಡಿರ್ಬೇಕು. ಅವ್ರಿಗೆ ಕಾಯಿ ತಿಪ್ಪರಿಕೆ ಬೆಳೆ ಅಂತಾರಲ್ಲ, ಸೊ ಈಗ ಕಾಯಿ ಅದು ಈಗ ಇದು ಒಣಗಿರ್ತದೆ ಸೀಸನಲ್ಲಿ ಇದ್ರು. ಸೊ ಈಗ ಮತ್ತೆ ಸೀಸನ್ ಆಯ್ತಾ ಮತ್ತೆ ಬೆಳೀತದೆ ತಾನೇ ನಂಬಲ್ಲಿ. ಆ್ಯಂಡ್ ಇದು ಕರಿಬೇವಿನ ಗಿಡ. ಇದು ಕರಿಬೇವಿನ ಗಿಡದಾಗೂ ಇದು ಫುಲ್ ಇರ್ತದೆ. ಆ್ಯಕ್ಚುಲಿ ಇಲ್ಲಿ ಬಂದಕ್ಕೆ ಕಟಿಂಗ್ ಮಾಡ್ಕೊಂಡು ಹೋಗ್ತಾರೆ ಯಾರು ಕಾಯಿಪಲ್ಯ ಮಾರೋರು, ಅವ್ರು ವೆಜಿಟೇಬಲ್ ಅಂಗಡಿದು ಬಂದಕ್ಕೆ ಕಟ್ ಮಾಡ್ಕೊಂಡು ಹೋಗ್ತಾರೆ. ದೊಡ್ಡ ಗಿಡ ಇದು ಆ್ಯಕ್ಚುಲಿ ಕಟ್ ಮಾಡಿ ಸಲಕ ಈಗ ಸಣ್ಣದು ಕಾಣುತ್ತೆ ಅಷ್ಟೇ. ಸೊ ಇಲ್ಲಿ ಮನೆ ಕೆಲಸ ನಡೆದ ಇಲ್ಲಿದ್ದು ಇದಿಷ್ಟು. ಹಾಯ್, ನಮಸ್ಕಾರ ಎಲ್ಲರಿಗೂ ನಮ್ಮ ಹೊಸ ಬ್ಲಾಗಿಗೆ ಸುಸ್ವಾಗತ. ಇವತ್ತು ನಮ್ಮ ಊರಿಗೆ ಬಂದೀವಿ. ಬರ್ರಿ, ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಇವತ್ತಿನ ಫುಲ್ ಬ್ಲಾಗ್ ಕಂಪ್ಲೀಟ್ ನೋಡಿರಿ. ಎಲ್ಲೆಲ್ಲ ಓಡಾಡ್ತೀನಿ ಅಂತೆಲ್ಲ ಗೊತ್ತಾಗ್ತದೆ. ಇದು ಸೇರಿ ಒಂದು ಆಲ್ರೆಡಿ 2 BHK ಅದ. ಬಟ್ ಅದಕ್ಕೆ ಮತ್ತೆ ಇಲ್ಲೊಂದಿಷ್ಟಿಂದ ಜಾಗ ಐತೆ. ನಮ್ಮದು ಜಾಗ ಇದ್ದು ಸಲಕ್ಕೆ ಇದಕ್ಕೆಲ್ಲ ತೆಗೆದು ಇಲ್ಲ ನಾವೆಲ್ಲ ಹಳಿ ಚೀಲಗಳೆಲ್ಲ ನಮ್ಮ ತಳಗಿದೆಲ್ಲ ಕುಲ್ಲ ಜಾಗ ಅದಿಲ್ಲೆಲ್ಲ ಇಲ್ಲೆಲ್ಲ ಗಿಡಗಳು ಹಚ್ಚಿದ. ಸೊ ಮತ್ತೀಗ ಕೆಲಸ ಮಾಡೋದಂತೆ ಎಲ್ಲ ಕಾಲಿಗೆ ಹಾಕಿವಿ. ಮತ್ತೆ ತೆಗೆದ ಕಸಿ ಮತ್ತೆ ಸೀದಾ ಮಾಡಿಕೊಂಡು ಲೈಕ್ ಮತ್ತೀಗೆಲ್ಲ ಗಿಡಗಳು ಹಚ್ಕೋದು. ಇಲ್ಲೆಲ್ಲ ಹೂವಿನ ಗಿಡಗಳಿದ್ದು ಮೊದಲು ಈ ಕೆಲಸ ನಡೆಸಲಕ್ಕೆ ತೆಗೆದಾರೆ ಎಲ್ಲವು. ಆಗಲೇ ಏನು ನೋಡಿದ್ರಿ ಅದು ಮ್ಯಾಲೆ ನಿಂತು ನೋಡಿದ್ರಿ. ಇಲ್ಲಿ ತಳಗ ನೋಡ್ರಿ ಚಿಕ್ಕೋಣ ಹೆಂಗೆ ಕಾಣತ್ತೆ ಪೂರ. ಇಲ್ಲೆಲ್ಲ ಚಿಕ್ಕೋಣ ಪೂರ ಇವು. ಸೊ ತಳಗೆಲ್ಲ ಇವು ಮನೆ ಕಟ್ಟಿಸ್ಲಾಕೆ ನಡೆದ ಕೆಲಸ ನಡೆದ ಅಂತ ಹೇಳ್ಕೇಸಿ ಎಲ್ಲ ಕಲ್ಲಾಕ್ಯಾರ. ಇದು ನಮ್ಮ ಮನೆದು ಕಾಂಪೌಂಡ್ ವಾಲ್. ಇದು ಮ್ಯಾಲೆ ತನ ಇದಿಷ್ಟಿಗೆ ಏನೋ ಜಾಗ ಯೂಸ್ ಮಾಡ್ಕೊಳತ್ತೀವಿ. ಮತ್ತು ಇದ್ರ ಜಾಗ ನಮ್ಗೆ ಇಷ್ಟೆಲ್ಲ ದೊಡ್ಡ ಜಾಗ. ಈ ಆರಾಮಿದ್ರಾಗ ಒಂದು 30-40 ಜಾಗ ಇದ್ದಂಗೆ. ಮತ್ತು ಇದಿಷ್ಟು ಇದ್ರಾಗ ಒಂದಿಷ್ಟು ಗಿಡಗಳು ಮತ್ತೆ ಹಚ್ಕೊಂಡು ವಾಪಸ್ ಇದ್ರಾಗ ಒಂದು ಇನ್ನೊಂದು ಪೇರುಕೆ ಗಿಡ ಬರ್ಬೇಕು. ಈಗ ಇಲ್ಲಿ ಪೇರುಕೆ ಗಿಡ ಬರ್ತದೆ. ಪೇರುಕೆ ಗಿಡ ಇಲ್ಲಿ ಬಂತಂದ್ರೆ ಇದು ಚಿತ್ತಾಪಲಣಿ ಗಿಡ. ಇದು ಒಂದು ಸೊ ಪೂರ ಚಿತ್ತಾಪಲಣಿ ಗಿಡ. ಸೊ ಇಲ್ಲಿ ಹೂವಿನ ಗಿಡಗಳು ಬರ್ತಾಯಿಲ್ಲ ಎಲ್ಲ ತಳಗೆಲ್ಲ. ಇದ್ರಾಗ ಕೊತ್ತಂಬರಿ ಬೆಳೀತದೆ. ಇಲ್ಲಿ ಇದು ಸ್ಪೆಷಲಿ ಕೊತ್ತಂಬರಿ ಸಲಕಂತೆ ಮಾಡಿದೆ ಇದೊಂದು. ಆ್ಯಂಡ್ ಇಲ್ಲಿ ಪೇರುಣಿ ಗಿಡ ಇಲ್ಲಿ ಕೂಡ್ತದೆ ಕುಂತು. ಆ್ಯಂಡ್ ಇಲ್ಲೆಲ್ಲ ಮತ್ತು ಜಾಗಗಳು ನಮ್ಮ ಹೊಲದಿಂದ ಬಂದು ಕಟ್ಟಿಗೆಗಳು. ಸೊ ನಿನ್ನ ನಾವು ಒಲಿಗೆ ಯೂಸ್ ಮಾಡ್ತೀವಿ. ನಾವು ಎಲ್ಲ ನೀರು ಕಾಸಕ್ಕೆ ಇಲ್ಲೆಲ್ಲ ಊರಾಗಿನ ಮನೆ ನೀರು ಕಾಸಕ್ಕೆ ಇದು ಒಲಿದೇ ಯೂಸ್ ಮಾಡ್ತೀವಿ. ಅದಕ್ಕೆ ಊರಾಗಿನ ಮಂದಿ ಕಟ್ಟಿಗೆಗಳೆಲ್ಲ ಇಲ್ಲೇ ಸ್ಟೋರ್ ಮಾಡ್ತೀವಿ. ಇದೆಲ್ಲ ಇದೊಂದು ಈ ಕಡೆ ಸ್ಟೋರ್ ರೂಮ್ ಮಾಡ್ತೀವಿ. ಇದೊಂದು ಬಾತ್ರೂಮ್ ಯೂಸ್ ಮಾಡ್ಕೋತೀವಿ ನಾವು ಎಲ್ಲ ಬಂದವರಿಗೆ ಅದೆಲ್ಲ ಆಯ್ತು ಅಂತೇಳಿ. ಈಗೆಲ್ಲ ತಿರ್ಗಾಡಿ ಓಡಾಡಿ ನೋಡೋಕೆ ಸೀದಾ ಈಗ ಹೋಗ್ಬೇಕಾಗಿದ್ದು ಹೊಲಕ್ಕೆ. ಮನ್ಯಾಗ ಈಗ ಇಲ್ಲೊಂದು ಗಾಡಿ ಇಟ್ಟೀನಿ. ನಾನು ಹಳಿ ಗಾಡಿ ಇಲ್ಲ, ಸ್ಪ್ಲೆಂಡರ್ ಗಾಡಿ. ಸೀದಾ ಗಾಡಿ ತೊಗೊಂಡ್ಕೇಶನ್ ಇಲ್ಲಿ ಹೊಲಕ್ಕೆ ಹೋದೆವು ಅಂದ್ರೆ ಹೋಗಿ ಹೊಲ ನೋಡಂಬರಿ ಹಂಗೆ. ಈಗ ಇದು ಊರಾಗಿನ ನಾವೇ ಯೂಸ್ ಮಾಡ್ತೀವಿ. ಸೊ ಅದೊಂದು ಮಾಡ್ದಂದ್ರೆ ರೆಂಟ್ ಕೊಡ್ಲಕ್ಕೆ ಹತ್ತಂತ ಮಾಡತ್ತೀವಿ. ರೆಂಟ್ ಕೊಡ್ತೀವಿ ಗೊತ್ತಿಲ್ಲ, ನಮಗೆ ಆಗ್ತದೆ ಗೊತ್ತಿಲ್ಲ. ಇದು ಗಾಡಿ ಈಗ ನಮ್ಮ ಮನೆ ಇದು ತಲಬಾಗಲ್ಲ. ಸೊ ಈ ಗಾಡಿ ತೊಗೊಂಡು ಇಲ್ಲಿಂದ ಸೀದಾ ಹೊಲಕ್ಕೆ ಹೋಗ್ಬೇಕು. ಬರ್ರಿ ಹೋಗಮ್ಮ. ಈಗ ಇಲ್ಲಿಂದ ಸೀದಾ ಮನೆಗೆಲ್ಲ ಕೆಲಸ ಮುಗಿಸ್ಕೊಂಡೆ ಮನೆಗೆಲ್ಲ ನೋಡಿ ಮಾಡಿ ಕುಂತು ಓಡಾಡಿ. ಸೊ ಈಗ ಮನೆನಿಂತ ನೆಕ್ಸ್ಟ್ ಸೀದಾ ಹೊಲಕ್ಕೆ ಹೊಂಟೀನಿ. ಹೊಲ ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಆಗ್ತದೆ. ಈಗ ಬೆಳೆಯೋದು ಕಾಣತ್ತಲ್ಲ. ಸೊ ಇದರಿಂದ ಒಂದು ಬಾಯಿ ಅದ, ಅದು ಕಲ್ಲಪ್ಪ ಬಾಯಿ ಅಂತಾರೆ. ನಾವು ಸಣ್ಣ ಇದ್ದಾಗ ಬಂದ ಕೇಳಿ ಈಸಾಡ್ತಿದ್ದೇವೆ ಇಲ್ಲಿ ಮನೆಯಾಗ ಗೊತ್ತಲ್ಲಾರ್ದಂಗೆ. ಊರಾಗಿದ್ದು ಬೆಳೆದಾಗ ಎದುರು ಕಾಣೋದು ಇದ್ರು ದೂರದ ಬಿಲ್ಡಿಂಗ್. ಆ್ಯಕ್ಚುಲಿ ಆ ಬಿಲ್ಡಿಂಗ್ ಬಲ್ಲೇ ಅದ ಒಂದು ಬಾಯಿ. ಆ ಬಾಯಿ ಇಲ್ಲಿ ಆ್ಯಕ್ಚುಲಿ ಅಂದ್ರೆ ಈ ಶೆಡ್ದಿಂದ ಸ್ವಲ್ಪ ಸನಿಪರ್ಬೇಕು ಅಷ್ಟು. ಇದು ನಮ್ಮ ಹೊಲಕ್ಕೆ ಹೋಗಕ್ಕೆ ದಾರಿ. ಈಗ ಊರಿನಿಂದ ಒಳಗೆ ನಿಂತ ಊರಿಗೆ ಎಂಟ್ರಿ ಆದೆವು. ಇದು ಹೊಲಕ್ಕೆ ಹೋಗೋ ದಾರಿ. ಸೊ ರೋಡಿಗೆ ಬರ್ತಿಲ್ಲವಲ್ಲ. ಯಾರು ನಮ್ಮ ಹೊಲಕ್ಕೆ ಹೋಗೋ ದಾರಿ ನೋಡ್ರಿ ಹಂಗದೆ ಎಷ್ಟು ಮಸ್ತ್ ಅದ. ಹಾಂ ರೀ, ನೀವು ಯಾವ್ಯಾರ ಪ್ರೈವೇಟ್ ಜಟ್ಗಳಿದ್ದು ಅಂದ್ರೂ ತಂದು ಇಳಿಸ್ಕೋಬೋದು. ಇಲ್ಲೇ ಆರಾಮ್ ಲ್ಯಾಂಡ್ ಮಾಡಿ ಆರಾಮೆಲ್ಲ ನಿಂತು ಓಡಾಡಿ ಹೋಗ್ಬೋದಲ್ಲ ಇಲ್ಲಿ. ಇದು ರೋಡ, ಇದು ಹೊಲ. ಸೊ ಅಂದು ಬಂದು ಹೊಲಕ್ಕೆ ರೀಚ್ ಆದ್ಮೇಲೆ ಈಗ ಬರ್ರಿ ಒಳಗೆ ಗೋಧಿ ಅವ ಮತ್ತೇನೇನು ಹಾಕ್ಯಾರ ನೋಡೋಣ. ಬರ್ರಿ ನೋಡಿ ತೋರಿಸಿ ನಿಮಗೂ ಅಂತ ಹೋಗೊಂಬರ್ರಿ ಒಳಗೆ. ಇತ್ತು ಹೊಲಕ್ಕೆ ಬಂದು ಮುಟ್ಟದೆವು. ಲಾಸ್ಟ್ ಟೈಮ್ ಬಂದಾಗ ಗೋಧಿನ ಹಾಕಿದ್ದೆವು ನಾವು. ಆ್ಯಕ್ಚುಲಿ ಒಂದು 1.5 ತಿಂಗಳು ಆಯ್ತು ಅನ್ಕೋಬೇಕು ನಾವು ಹೊಲಕ್ಕೆ ಬಂದು. ಅದಾದ್ಮೇಲೆ ಮತ್ತೆ ಬಂದೀನಿ. ಬಟ್ ಅದಾದ್ಮೇಲೆ ವಿಡಿಯೋ ಮಾಡಿರಲಿಲ್ಲ ನಾವು. ನೆಕ್ಸ್ಟ್ ಈಗ ಇದು ಏನು ಕಾಣತ್ತಲ್ಲ ಯೆಲ್ಲೋ ಕಲರ್ ಎಲ್ಲ ಇದು ಹೂವುಗಳು, ಇವು ಸಾಸ್ವೆ ಕಾಳು. ಸಾಸ್ವೆ, ಹಾಂ ಕರಿಕಾಳು ಸಾಸ್ವೆ ಇರ್ತಲ್ಲ, ಸಾಸ್ವೆ ಕಾಳಿಂದು ಇವೆಲ್ಲ. ಆ್ಯಂಡ್ ಇದೆಲ್ಲ ಫುಲ್ ಗೋಧಿನೂ ಪೂರ ಇದಾಗ್ಯಾವ, ತೆನಿಯಾಗ್ಬಿಟ್ಟವು ಗೋಧಿಗಳ್ದೆಲ್ಲ ಮ್ಯಾಲ. ಇದೆಲ್ಲ ಜಮಿ ಗೋಧಿ. ಸೊ ಈಗ ಆ ಕಡೆ ಈ ನೆಕ್ಸ್ಟ್ ಎಳ್ಳು ಹಾಕಿವಿ. ಅಲ್ಲಿ ಎಳ್ಳಿನ ಬಲ್ಲಕ್ಕೆ ಹೋಗಮಂತ. ಸೊ ಇಲ್ಲಿಡ್ದು ಅಲ್ಲಿ ತನಕ ಏಕಟ್ಟು ಒಂದೇ ಅದು ಪೂರ ಲೆವೆಲ್. ಅಲ್ಲಿ ತನಕ ಪೂರ ಹೊಲ್ದಾಗ ನಡ್ಕೋತ ಹೋಗ್ಬೇಕಂದ್ರಲ್ಲ ಹಿಂಗೆ ದಂಡಿ ಹೋಗ್ಬೇಕು. ಮತ್ತು ದಂಡಿ ಹೋಗ್ಬೇಕು, ಹಂಗೆ ಸಪ್ಪಳು ಮಾಡ್ಕೋತ ಹೋಗ್ಬೇಕು. ಯಾಕಂದ್ರೆ ಏನರ ಹುಳ ಅದು ಹುಪ್ಪಡಿ ಅದು ಕೂತಿದ್ವು ಅಂತಂದ್ರೆ, ಹುಳ ಹುಪ್ಪಡಿ ಮೀನ್ಸ್ ಈಗ ಹಳ್ಳಿ ಭಾಷೆನ ಹಾವ ತೇಳ ಕೂತಿದ್ವು ಅಂದ್ರೆ ಸರಿತಾವ. ಬಟ್ ಈ ಬಿಸ್ಲಾಗ ಏನೂ ಇರೋಲ್ಲ. ಬಟ್ ಫಿರ್ ಭೀ ನಾವು ಅಲರ್ಟ್ ಆಗಿರ್ಬೇಕು. ಯಾಕಂದ್ರೆ ಇದು ಗೋಧಿ ಹೊಲ ಅದ, ತಣ್ಣಗಿರುತ್ತೆ ಅಂತೇಳಿ ಬಂದು ನೀರು ಬಿಟ್ಟಿರ್ತೀವಿ. ನೀರು ಬಿಟ್ಟ ಬಂದು ಕೂತಿತ್ತಂದ್ರೂ ಕೂಡ್ಬೋದು, ಹೇಳೋಕ್ಕಾಗಲ್ಲ. ಇದೆಲ್ಲ ಎಳ್ಳಿನ ನೋಡ್ರಿ ಹೂವುಗಳು ಬಿಟ್ಟ ಎಲ್ಲ ಫುಲ್ಲ ಮಸ್ತಾಗ್ಯಾವ ಹೂವುಗಳು. ನೋಡ್ರಿ ಯಾವ ಥರ ಕಾಣುತ್ತೆ ಹೂವುಗಳು ಎಳ್ಳಿಂದು. ಇದೆಲ್ಲ ಫುಲ್ ಎಳ್ಳದ. ಇದಿಷ್ಟು ಪೂರ ಅಲ್ಲಿ ನಿಂತು ಇದು ಒಂದು ರೌಂಡ್ ಪೂರ ಒಂದು ಸರ್ಕಲ್ ಆಗ್ತದೆ
ಇದಿಷ್ಟು ಹೇಳದ ಇಲ್ಲಿಂದ ಪೂರ ಅಲ್ಲಿ ಕಾಣೋ ಗಿಡತ್ತನ ಫುಲ್ ಗೋಧಿ ಅದಿದು ಇಲ್ದಾಗ ಬಂದು ಹಿಂಗೆ ಓಡಾಡೋದಲ್ಲ ಒಂದು ಮಜಾನೇ ಬೇರೆ ಇರ್ತದೆ. ನಾ ಈಗ ಸಿಟ್ಟಾಗಿ ಎಷ್ಟು ಓಡಾಡ್ದೆ, ಬೆಂಗ್ಳೂರು ಎಷ್ಟು ಓಡಾಡಿದ್ರಲ್ಲ ನಂಗೆ ಏನು ಅನ್ಸಲ್ಲ. ಈಗ ಏನ್ರ ಅದೇ ಬಂದು ಊರಿಗೆ ಬಂದು ಊರಲ್ಲಿ ಮನೆಗೆ ಬಂದು ಹೊಲಕ್ಕೆ ಬಂದು ಹಿಂಗೆ ಓಡಾಡತ್ತಿರಲ್ಲ ಒಂದೇನೋ ಅದು ಆ ಫೀಲಿಂಗೇ ಬೇರೆ ಇರ್ತದೆ ನನಗೆ. ಅದಕ್ಕೆ ಹಿಂಗಾಗಿ ನಾವು ಹೊಲಕ್ಕೆ ಅದು ಜಾಸ್ತಿ ಓಡಾಡ್ತೀನಿ. ಇನ್ನೊಂದು ಈ ಸಾರಿ ನಾ ತೊಗರಿ ಕಣ ಮಿಸ್ ಮಾಡೀನಿ. ಆ್ಯಕ್ಚುಲಿ ತೊಗರಿ ಕಣ ಹಾಕೋ ಟೈಮಿನು ನಾವು ಹೋಗಿ ಅಲ್ಲೇ ಮುಕ್ಕೊಂಡ್ಬಿಡ್ತೀನಿ ತೊಗರಿ ಕಣ ಹಾಕ್ದಾಗ. ಅದೇನು ಬಡ ಟೈಮಿಗೆ ಏನು ಚೀಲ ತುಂಬ್ತಾರೆ ಅವಾಗ. ಸೊ ಕಣದಾಗೆ ಮುಕ್ಕೊಂಡ್ಬಿಡ್ತೀನಿ. ಹಂಗೆ ಭಾಳ ಇಷ್ಟ. ಇದು ಎಷ್ಟು ಎಲ್ಲ ನೀರಾವರಿ ಇದ್ದು ಸಲಕ್ಕೆಲ್ಲ ಭಾರಿ ಆಗ್ತದೆ ಗೋಧಿ. ಆ್ಯಕ್ಚುಲಿ ಇಲ್ಲಿಂದ ಪೂರ ಅಲ್ಲಿ ತನಕ ಗೋಧಿನೇ ಅದ ಫುಲ್ ಮಸ್ತ್. ಈ ಸಾರಿ ಗೋಧಿ ನೋಡಿದ್ರೆ ಏಕ್ ನಂಬರ್ ಅದ ಗೋಧಿ. ನಾ ಪೈಲೆ ಹಚ್ಚದಾಗಿಲ್ಲ ಜಾಸ್ತಿ ನೀರು ಬಿಟ್ಟು ಅನ್ಕೊಂಡು ಕೇಸಿಂದಿಲ್ಲ ಗೋಧಿ ಹೋತು ಅನ್ಕೊಂಡಿದ್ದೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ನಾ ಅದೇ ಡಿಸ್ಕಸ್ ಮಾಡಿದ್ದೆ ನಾನು ಪಾಪ ಒಂದು ಕೇಸಿಂದ. ಇದು ಯಾಕೋ ಒಂದು ದಿವಸದಲ್ಲಿ ಸ್ವಲ್ಪ ಜಾಗದಾಗ ನೀರು ನಿಂತೀವಿ ಸಲಕ್ಕೆ ಹೋತಂದು ಮಾಡಿದೆವು. ಒಟ್ಟಿಕ್ಕಿದ್ದು ನೋಡ್ರಿ ಇದು ನಮ್ಮ ಬಾಜು ಹೊಲದವ್ರು ಹಾಕಾರ. ಬಾಜು ಹೊಲದವ್ರು ಶೇಂಗಾ ನೋಡ್ರಿ ಹಂಗಾರ ಫುಲ್ ಇದೆಲ್ಲ ಶೇಂಗಾ ಬೆಳೆದಿದ್ದು. ಇದಿನ ಸಣ್ಣದದ ಆ್ಯಕ್ಚುಲಿ. ಸೊ ದೊಡ್ಡದವಕ್ಕೂ ಭಾರಿ ಆತ ಇಷ್ಟು ಹತ್ರ ಆತವು. ಹತ್ರ ಆದ್ಮೇಲೆ ತೆಳಗೆ ಶೇಂಗಾ ಬರ್ತಾಯಿದ್ದು. ಶೇಂಗಾದ ಬೆಳೆದಿದ್ದು ಪೂರ ಎಲ್ಲ ಹೊಲನ ಮುಗೀತು. ಇಲ್ಲಿಂದ ಅಲಿತಾನ ಪೂರ ಉದ್ದಕ್ಕೆ ಹೋಗಿ ನೋಡಿ ಬಂದೆವು. ನಮ್ಮ ದೇವನು ಬಂದನ. ದೇವು ನಾವು ಇಬ್ಬರು ಸೇರಿ ಹೋಗಿ ನೋಡ್ಕೊಂಡೆವು. ಆ್ಯಕ್ಚುಲಿ ಹಿಂಗೆ ಭಾಳ ತನ ಆಯ್ತಿದ್ದು. ಆ್ಯಕ್ಚುಲಿ ಈ ಕಡೆ ಬರ್ಬೇಕಾಗಿತ್ತು, ಅವಾಗೆ ಬರೋದಿತ್ತು. ಇಲ್ಲಿ ಸ್ಟಾರ್ಟ್ ಆಗಿದ್ದು. ಸೊ ಹಿಂಗೆ ಪೂರ ಅಲ್ಲಿ ತನ ಎಂಡದ ಪೂರ ಇದು ಒಂದು ದೊಡ್ಡದ ಇದು ಪಟ್ಟಿ ಪೂರ. ಹಾಂ ಪೂರ ಬರ್ಸ್ತಾ ಈಗ ಇದು ರೌದಿ ಬಡಿತದ ಮಾರಿಗೆ ಒಳಗಿಂದ ಹೊಲಕ್ಕೆ ಬರಲ್ಲ. ಹಾಂ ಪೂರ ಕೊಯ್ದಂಗೆ ಆತು. ಮಾರಿ ಎಲ್ಲ ಬರ್ಸ್ದಂಗೆ ಆಗ್ತದ. ನಮಗೆ ಫುಲ್ ಎಲ್ಲ ಲೆವೆಲ್ ಅಪ್ಲೆ. ಯಾಕಂದ್ರೆ ಆ ಕಡೆಯಿಂದ ಹೋಗಿದ್ದೆ ಅಂದ್ರೆ ಕಾಣ್ತಿರ್ಲಿಲ್ಲ. ಅದು ನಮ್ಗಿಂತ ಹೈಟ್ ಅದ ಇಲ್ಲಿಂದ ತೋರಿಸ್ರೆ. ಸೊ ಇಲ್ಲಿ ನೋಡಿದ್ರಲ್ಲ ಈ ಕಡೆ ನಾವು ಹೊಡ್ಡಿಗಿದ್ದೀವಿ, ಅದು ಸ್ವಲ್ಪ ಡೌನಿಗೆ ಅದ. ಹಿಂಗೆ ಜೋಳ ಲೆವೆಲ್ ಕಾಣುತ್ತೆ ನಿಮಗೆ. ಅದು ಇಲ್ಲ ನಮ್ಮ ಬಾಜುದವ್ರು ಕಡ್ಲಿ ಹಾಕ್ಯಾರ. ಕಡ್ಲಿರೇ ಒಣಗ್ಯದ. ನಾವು ತೊಳೆದು ಮಾಡಿ ತಿನ್ಬೇಕಾಗ್ತದೆ. ಈಗ ಇದು ಹಿಂಗೆ ತಿಂದೆ ಅಂದ್ರೆ ನಮ್ಮ ತುಟಿ ಒಟ್ಟು ಎದಕ್ಕೂ ಬಲ್ಲಾರ್ದಂಗೆ ಆತ ಹಂಗಾಗಿರ್ತದೆ. ಈಗ ಎಣ್ಣೆ ಹೊಡೆದು ಇವೇ ತಂದೆವು. ತಂದ ಕೇಸಿಂದ ಇಲ್ಲಿ ಕ್ಯಾನಲ್ನ ತೊಳಿಲತ್ತೀವಿ. ಸೊ ಈ ಕ್ಯಾನಲ್ನ ತೊಳೆದು ತಿಂದರೆ ಚಲೋ ನಮಗೆ. ಇಲ್ಲಾಂದ್ರೆ ಇದು ಪೂರ ಎಣ್ಣೆ. ಹೊಲದ ಬಾಜು ನಮ್ಮ ದೇವ್ರು ನೋಡಿದ್ರೆ ಈಗ ಬ್ಲಾಗ್ನಾಗ ಅವ್ರೊಂದು ಇಲ್ಲೇ ಹೊಲದಾಗೆ ಮನೆ ಕಟ್ಟತ್ತಾರ. ಈ ಥರ ಒಂದು ಮನೆ ಕಟ್ಟಿ ಹೊಲದಾಗ ಆರಾಮೊಂದು ಹಿಂಗೆ ಓಪನ್ ಪ್ಲೇಸ ಸುತ್ತ ಹಿಂಗೆ ಹೊಲ ಎಷ್ಟು ಭಾರಿ ಅನ್ನಿಸ್ತದೆ ಗೊತ್ತಿದ್ರಾಗ. ಸುಕೂನ್ ಜಿಂದಗಿ ಇರ್ತದೆ. ಆರಾಮ ಏನು ಟೆನ್ಷನ್ ಇರಲ್ಲ, ಏನಿರಲ್ಲ, ಯಾರ್ದು ಚಿಂತೆ ಇರಲ್ಲ, ಏನು ಡಿಸ್ಟರ್ಬೆನ್ಸ್ ಇರಲ್ಲ. ಬೇಕಾದಂಗೆ ಆರಾಮ್ ಟೆನ್ಷನ್ ಇರ್ದಂಗೆ ಕೆಲವೊಂದು ಎಮ್ಮೆ ಶೆಡ್ ಅದ. ಇಲ್ಲದ್ರ ಎಮ್ಮೆ ಮತ್ತು ಕೋಳಿ ಸಾಕಾಣಿಕೆ ಮಾಡ್ಯಾರ. ಈ ಕಡೆಯಿಂದ ಒಂದು ಈ ಸೈಡ್ ಬಂದಿರಲ್ಲ ಜೀವನನೇ ಭಾರಿ ಅದ. ಈ ಕಡೆ ತಣ್ಣಗಿರ್ತಾರೆ, ಶಾಂತ, ಏನು ಸೌಂಡ್ ಇಲ್ಲ, ಏನಿಲ್ಲ. ಈ ದಿನ ಶೀಟಾಗ ಚುಯ್ 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 ಗಾಡಿ ಹಾರ್ನ ಪಿಂಕ್ ಪಿಂಕ್ ಅನ್ಕೋತ ಈಗ ಆರಾಮ್ ಬರ್ಡ್ಸಿನ ಸೌಂಡ್ ಕೇಳ ಚುಯ್ 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 ಅಂತ. ಎಷ್ಟು ಭಾರಿ ಅದ. ಮಂಡಾಳ, ಖಾರ, ಶೇಂಗಾದೊಳಗೆ ಪಾಪಡ ತಿಂದು ಆಮೇಲೆ ಹೋಗ್ಬೇಕಂತ. ಯಾಕಂದ್ರೆ ಸ್ವಲ್ಪ ಹೊಸದಂಗೆ ಆಗ್ಯದ. ಹೊಲ್ದಾಗ ಓಡಾಡಿ ಜರ ಟೈಮ್ ಪಾಸ್ ಆಯಿತು. ಸೊ ತಿಂದು ಇಂಥ ಕುಂತು ಹಿಂಗೆ ತಿನ್ನೋದು ಮಜಾನೇ ಬೇರೆ ಇರುತ್ತೆ. ಭಾಳ ನಮ್ಮ ದೇವ್ರ ಮನೆ ಅದಲ್ಲ, ನಮ್ಮ ದೇವ್ರ ಮನೆ ಮೇಲೆ ನಿಂತಿರಲ್ಲ ಇದು ನಮ್ಮ ಹೊಲ ನೋಡ್ರಿ ಹಂಗೆ ಕಾಣ್ತದೆ ಪೂರ. ಇಲ್ಲಿಂದ ಪೂರ ಗೋಧಿ ಅಲ್ಲಿತನ, ಅಲ್ಲಿಂದ ಆ ಕಡೆ ನೆಕ್ಸ್ಟ್ ಅದು ಎಳ್ಳ. ಸೊ ಭಾರಿ ಕಾಣ್ತದೆ. ಈ ಕಡೆ ಅವ್ರು ಶೇಂಗಾ ಹಾಕ್ಯಾರ. ಇಲ್ಲಿ ಅಲ್ಲೂ ಶೇಂಗಾ ಅದ. ಸೊ ಇದು ಪೂರ ಎಲ್ಲ ಶೇಂಗಾ. ಮಸ್ತ್ ಅನ್ನಿಸ್ತಲ್ಲ ಇದು. ಈಗ ಇಲ್ಲಿ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಇವರೆಲ್ಲ ಇಲ್ಲಿ ಹ್ಯಾಂಗೆ ಕೂತಾರೆ ನೋಡ್ರಿ. ಎಲ್ಲೋಸ್ ಮಂದಿ ಭಿನ್ನ ಹೇಳಾರನಪ್ಲೆ ಕೂತಾರೆ. 1 2 3 4 ಅಲ್ಲೊಂದಿಬ್ಬರು ಕೂತಾರ. ಈ ಪತಂಗ ಹಾರ್ಸತ್ತಾರ. ಇದು ಮ್ಯಾಲಗಿ ನಾವು ಸಣ್ಣರಿದ್ದ ಪತಂಗ ಹಾರಿಸಿದ ಜಾಗ. ಸೊ ಇಟ್ಟಿದ್ದೆವು ನಾವು ಪತಂಗ ಹಾರ್ಸೋ ಟೈಮ್ ಹಿಂಗೆ ಬಂದು ಓಡಾಡ್ತದೆ ಇಲ್ಲಿ. ಇವರೆಲ್ಲ ಹಳೆ ಫ್ರೆಂಡ್ಸು. ಅಲ್ಲ ಸಣ್ಣವ್ರಿದ್ದಾಗ ಈ ಥರ ಪತಂಗ ಹಾರಿಸಿದ್ದೆವು. ಅನ್ನ ಈಗ ಪತಂಗ ಹಾರಿಸ್ಲತ್ತಾನ. ಎಲ್ಲ ಹಳೆ ನೆನಪುಗಳು ಹೋಗಲ್ಲ ಜಾಸ್ತಿ. ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ವಿಡಿಯೋ ಆದಷ್ಟು ಶೇರ್ ಮಾಡಿರಿ. ಸಪೋರ್ಟ್ ಇದೇ ರೀತಿ ಇರಲಿಲ್ಲ ಮಗ. ಎಲ್ರಿಗೂ ನೆಕ್ಸ್ಟ್ ಬ್ಲಾಗ್ ಸಿಗುವಂತ. ಬಾಯ್.